ಮೌಢ್ಯತೆ, ಅಂಧಕಾರ, ಅಜ್ಞಾನದಿಂದ, ಬಡತನದಿಂದ ರೋಷವಾಗಿರ್ತಕ್ಕಂಥ ಈ ಸಮುದಾಯ, ಈ ಗೋರ್ಬಂಜಾರ ಸಮುದಾಯ ಶಿಕ್ಷಣದಿಂದ ತುಂಬ ವಂಚಿತರಾಗಿದ್ದಾರೆ. ಇವತ್ತು ತಾಂಡಗಳಿಗೆ ಓಡಾಡುವುದಕ್ಕೆ ರಸ್ತೆಗಳಿಲ್ಲ, ಬಸ್ಸಿನ ಸೌಕರ್ಯಗಳಿಲ್ಲ, ಕುಡಿಯಲು ನೀರಿಲ್ಲ, ಹಾಸ್ಟೆಲ್ಗಳಿಲ್ಲ, ಹಾಸ್ಪಿಟಲ್ಗಳ, ಶಾಲಾ ಕಾಲೇಜುಗಳಿಲ್ಲ, ಅಂಗನವಾಡಿ ಕೇಂದ್ರಗಳಿಲ್ಲ. ರೇಷನ್ ಹಾಕ್ಸೋಳು ಕೂಡ 10-12 ಕಿಲೋಮೀಟರ್ ನಾವು ಊರುಗಳಿಗೆ ಹೋಗಿ ನಾವು ಹಾಕ್ಸ್ಕೊಂಬರ್ಬೇಕು. ಇಂಥ ಒಂದು ಪರಿಸ್ಥಿತಿ ಇದೆ. ಅಂದರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಕ್ಕಂಥ ಈ ನಮ್ಮ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ಕೂಡ ವಂಚಿತರಾಗ್ತಾ ಇದ್ದಾರೆ. ಶಿಕ್ಷಣದಿಂದ ವಂಚಿತರಾಗ್ತಾ ಇರೋದರಿಂದ ಮೌಢ್ಯತೆ, ಅಂಧಕಾರ, ಅಜ್ಞಾನದಿಂದ ಕೂಡ ನಮ್ಮ ಸಮುದಾಯ ರೋಷಿ ಹೋಗಿದ್ದಾರೆ, ಬಡತನದಿಂದ ರೋಷಿ ಹೋಗಿದ್ದಾರೆ. ಇವತ್ತು ನಿರಂತರವಾಗಿ ನಮ್ಮ ಗೋರ್ಬಂಜಾರ ಸಮುದಾಯದ ಮೇಲೆ ಶೋಷಣೆ ಆಗ್ತಾ ಇದೆ, ದಬ್ಬಾಳಿಕೆ, ದೌರ್ಜನ್ಯ, ಹಲ್ಲೆಗಳಾಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ. ಸಾಮಾಜಿಕ ನ್ಯಾಯವನ್ನು ಕೇಳೋದಕ್ಕಾಗಿ ಇವತ್ತು ಈ ಸೇವಾರ್ಥ ಯಾತ್ರೆಯನ್ನು ಕೂಡ ನಾವು ಗೋರ್ಸೇನಾ ರಾಷ್ಟ್ರೀಯ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಾಳಾ ಸಾಹೇಬ್ ರಾಠೋಡ್ ಅವರ ನೇತೃತ್ವದಲ್ಲಿ ನಾವು ಈ ಸೇವಾರ್ಥ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಹೆಸರು ಭುವನೇಶ್ ಅಂತೇಳಿ ದಾವಣಗೆರೆಯಿಂದ ಬಂದಿದ್ದೀನಿ. ಇಲ್ಲೇ ಈ ಕೆಲಸದಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮದು ಬಂಜಾರದ್ದು ಫಂಕ್ಷನ್ ಇತ್ತು, ಗೋರ್ಸೇನಾ ಅಂಥೇಳಿ ಎಲ್ಲ ಒಗ್ಗೂಡಿ ನಮ್ಮ ತಾಂಡ ಒಂದು ರಥಯಾತ್ರೆ ನಡೀತು. ಆ ಒಂದು ಫಂಕ್ಷನ್ಗೆ ಬರಬೇಕು ಅಂತೇಳಿ ನನಗೂ ಒಂದು ಆಸೆ, ಹೀಗಾಗಿ ಇಲ್ಲಿ ಬಂದಿದ್ದೀನಿ ಸರ್. ನಾನು ಏನು ಉದ್ದೇಶ ಸರ್? ಉದ್ದೇಶ ಅಂತಂದರೆ ಇದು ರಿಸರ್ವೇಷನ್ ಬಗ್ಗೆ ಇದೆ. ಈಗ ನಾವು ಸ್ಕೆಡ್ಯೂಲ್ ಕ್ಯಾಸ್ಟಲ್ಲಿ ಇದ್ದೀವಿ ನಾವು. ಸೊ ಸ್ಕೆಡ್ಯೂಲ್ ಕ್ಯಾಸ್ಟಲ್ಲೇ ಮುಂದುವರಿಬೇಕು. ಈಗ ಅದರಲ್ಲಿ ಮತ್ತೆ ಇನ್ನು ಒಳ ಮೀಸಲಾತಿ ಅಂತ ಬಂದಿದೆ. ಒಳ ಮೀಸಲಾತಿ ಏನಕ್ಕೆ? ನಮಗೆ ಆ ಟೈಮಲ್ಲೇ ಬ್ರಿಟಿಷರು, ನಾಲ್ವಡಿ ಒಡೆಯರಾಜರು, ಆ ದೊಡ್ಡ ದೊಡ್ಡ ಸಾಹೇಬ್ರೆ ನಮಗೆ ಪರಿಶಿಷ್ಟ ಜಾತಿಯಲ್ಲಿ ಹಾಕಿದ್ದಾರೆ. ಸೊ ಹೀಗಾಗಿ ಕಂಟಿನ್ಯೂ ಆಗಬೇಕಂತೇಳಿನೇ. ಯಾಕಂದರೆ ನಮ್ಮದು ಡೇಟಾ ಒಂದು ತಗೊಂಡ್ರೆ ಕಡಿಮೆ ಅಂದರೂ 40 ಲಕ್ಷಕ್ಕಿಂತ ಏನು ಕಡಿಮೆ ಇಲ್ಲ ನಾವು. ಸೊ ಹೀಗಾಗಿ ಯಾವ ಆಧಾರದ ಮೇಲೆ ಅವರು ಒಳ ಮೀಸಲಾತಿ ಕೇಳ್ತಾ ಇದ್ದಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರದು ಆ ಜನ್ಮ ಸಿದ್ಧಕ್ಕೂ ವಾಕ್ ಸ್ವಾತಂತ್ರ್ಯ ಇರೋದ್ರಿಂದ ಕೇಳಲಿ. ಸೊ ಈ ಒಂದು ನಾವೊಂದು ಹೋರಾಟ, ಒಂದು ನಮ್ಮದೊಂದು ನ್ಯಾಯವಾದಂಥ ವಾದ ಅಷ್ಟೇ ಸರ್. ನನ್ನ ಹೆಸರು ಭುವನೇಶ್ ಅಂತೇಳಿ ಸರ್. ಏನಾಗಿದೆ? ನಾ ಇಲ್ಲೊಂದು ಪ್ರೈವೇಟ್ ಡೋಲೋ ಸೆಕ್ಯೂರಿಟಿ ಕಂಪ್ನಿಯಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. सर आज का प्रोटेस्ट के बारे में बताइए सर। आज जो प्रोटेस्ट हुआ है, ये जो हमारा बंजारा गोर बंजारा समाज के लिए जन जागृति के लिए, तो हमारे समाज में बहुत प्रॉब्लम है जो आज हमारा समाज फेस कर रहा है। हर तांडों में हमारे समाज को आज तक एक इंसान करके वो नाते से हमारे समाज को जो मान सम्मान मिल, पहाड़ों में मैं कई तांडा घूम चुका हूँ जहाँ पर आज भी बहुत से तांडों में रोड नहीं है कहते हैं, तो वहाँ पर हमारे बंजारा गोर बंजारा समाज का बहुत बुरा हालात है। तो इसीलिए हम सभी समाज अगर अवेयर है, देखो जो जागता है ना उसी को कुछ मिलता है, जो सोया हुआ उसी को कुछ नहीं मिलेगा। इसीलिए हम लोगों ने जो गोरसेना कर्नाटक स्टेट का जो टीम है, स्टेट टीम की ओर से ये रैली का आयोजन किया गया था और बहुत अच्छी तरह से सभी लोग आए और समर्थन मिला। और मुझे लगता है कि सरकार को भी समझ में आएगा और हमारे समाज की ओर उनका भी एक नज़र आएगा करके हमको भरोसा है। थैंक यू सर।